ಹೆಲೋ ನಮಸ್ಕಾರ. ಸೋಮವಾರದ ಮಿನಿ ಬ್ಲಾಗ್ಗೆ ಸ್ವಾಗತ. ಸೋಮವಾರದ ಮಿನಿ ಬ್ಲಾಗ್ ಅನ್ನೋದಕ್ಕಿಂತ ಜಾಸ್ತಿ ಇದು ನನ್ನ ಮೊದಲನೇ ಬ್ಲಾಗ್. ಇನ್ನು ಸೋಮವಾರ ಬೆಳಗ್ಗೆ 4:45ಗೆ ಎದ್ದೇಳ್ತೀನಿ. ಯೂಶ್ವಲಿ 4:30. ಅವತ್ತು ಸ್ವಲ್ಪ ಲೇಟ್ ಆಯಿತು. ಇನ್ನು ಆಚೆ ಈಚೆ ಎಲ್ಲ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ರಂಗೋಲಿ ಬಿಟ್ಟು ನೋಡೋ ಅಷ್ಟರಲ್ಲಿ ಆಲ್ರೆಡಿ ಸೂರ್ಯ ಉದಯ ಆದ ಲೆವೆಲ್ಗಿತ್ತು. ಆಮೇಲೆ ನನ್ನ ಬ್ಯಾಕ್ ಯಾರ್ಡಲ್ಲಿರೋ ಅಂಥ ಗಿಡಗಳಿಗೆ ಸ್ವಲ್ಪ ನೀರು ಹಾಕಿ ಅಲ್ಲೊಂದು ದಾಸವಾಳ ಹರಳಿತ್ತು. ಅಲ್ಲಿಂದ ಮುಂದೆ ಬಂದೆ. ಇನ್ನು ಸೋಮವಾರ ಆಗಿರೋದ್ರಿಂದ ದೇವ್ರ ಸಾಮಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಸೊ ದೇವ್ರ ಸಾಮಾನು ಕ್ಲೀನ್ ಮಾಡಿಕೊಂಡು ಇನ್ನು ನನ್ನ ಮಗ ಲಕ್ಕಿಗೆ ಸ್ಕೂಲಿಗೆ ಕಳ್ಸೋಕ್ಕಿರುತ್ತೆ. ಸೊ ಅವನಿಗೆ ಸ್ಕೂಲಿಗೆ ಕಳ್ಸೋದಕ್ಕೆ ಅಂತ ಸ್ಪ್ರೌಟ್ಸ್ ಯೂಸ್ ಮಾಡಿಕೊಂಡು ಗ್ರೇವಿ ಮಾಡಿ ಚಪಾತಿ ಮಾಡ್ತಿದ್ದೆ. ಯೂಶ್ವಲಿ ಸೋಮವಾರ ಅಂದರೆ ಚಪಾತಿ ಮಾಡಿದ್ರೇ ಈಸಿ. ಅದು ಸ್ವಲ್ಪ ಬೇಗ ಆಗೋದ್ರಿಂದ ಸ್ವಲ್ಪ ಟೆನ್ಷನ್ ಕಡಿಮೆ. ಸೊ ಬೇಗ ಅವನಿಗೆ ಚಪಾತಿ ಎಲ್ಲ ಮಾಡಿಬಿಟ್ಟು ಇಟ್ಬಿಟ್ಟು ಆದ ನಂತರ ಅವನಿಗೆ ಬ್ರೇಕ್ಫಾಸ್ಟು ಅವನಿಗೆ 7:45ಗೆಲ್ಲ ಬ್ರೇಕ್ಫಾಸ್ಟ್ ಕೊಡೋಕ್ಕಿರುತ್ತೆ. ಯಾಕೆಂದರೆ ಅವನಿಗೆ 8 o'clock ಸ್ಕೂಲ್ ಇರುತ್ತೆ. ಅದಾದ ನಂತರ ಅವನಿಗೆ ಟಿಫನ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ. ಟಿಫನ್ ಬಾಕ್ಸ್ ಪ್ಯಾಕ್ ಮಾಡೋದಕ್ಕೆ ಆ್ಯಸ್ ಯೂಶ್ವಲ್ ನಾನು ಸ್ವಲ್ಪ ಜಂಕ್ನ ಅವಾಯ್ಡ್ ಮಾಡ್ತೀನಿ. ಸೊ ಅವ್ರ ಸ್ಕೂಲು ಜಂಕನ್ನ ಪ್ರಿಫರ್ ಮಾಡೋದಿಲ್ಲ. ಹಾಗಾಗಿ ಆ್ಯಸ್ ಯೂಶ್ವಲ್ ಕುಕ್ಕುಂಬರು ಮತ್ತು ಗೋವಾ ಅದಕ್ಕೆ ಸಪೋರ್ಟಿಂಗಾಗಿ ಪ್ಯಾಕ್ ಮಾಡಿ, ಅವನು ಯೂಶ್ವಲಿ ಬೆಳಗ್ಗೆ ಹೊತ್ತು ಹಾಲು ಕುಡಿಯೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ಬಟರ್ ಫ್ರೂಟ್ ಇದ್ದಿದ್ದರಿಂದ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಸೊ ಅವನು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಅಂದರೆ ಅವನಿಗೆ ಸ್ವಲ್ಪ ಇಷ್ಟ ಜಾಸ್ತಿ. ಅಂದರೆ ಮಿಲ್ಕ್ ಶೇಕ್ಸ್ ಅಂದ್ರೇ ಇಷ್ಟಪಡ್ತಾನೆ. ಆದರೆ ಅದಷ್ಟು ಹನಿ ಯೂಸ್ ಮಾಡ್ತೀನಿ. ಸೊ ಶುಗರ್ ಯೂಸ್ ಮಾಡಲ್ಲ. ಅದು ಕುಡ್ಕೊಂಡು ಅವ್ನು ಸ್ಕೂಲ್ ಕಡೆಗೆ ಹೊರಟ. ಇನ್ನು ನಾನು ದೇವ್ರ ಪೂಜೆ ಮುಗಿಸಿ ಬ್ರೇಕ್ಫಾಸ್ಟ್ ಮುಗಿಸ್ದೆ. ಇದಾಗಿತ್ತು ನನ್ನ ಮೊದಲನೇ ಮಿನಿ ಬ್ಲಾಗ್. ಸೊ ಸಣ್ಣದಾಗಿ ಫಾಲೋ ಮಾಡಿ, ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ.